ನಮಸ್ಕಾರ. ಮೂಲ ಮಾಹಿತಿಗಳ ಆಧಾರಿತ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಇವತ್ತು ನಾವು ತುಂಬಾನೇ ಕುತೂಹಲಕಾರಿಯಾದ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಆಧುನಿಕ ಪಾಶ್ಚಾತ್ಯ ಸಾಮಾಜಿಕ ಮತ್ತು ಆರ್ಥಿಕ ಸಿದ್ಧಾಂತಗಳನ್ನು 12ನೇ ಶತಮಾನದ ಮಹಾನ್ ದಾರ್ಶನಿಕ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಕಾಯಕ ಮತ್ತು ದಾಸೋಹ ಎಂಬ ಪ್ರಾಯೋಗಿಕ ತತ್ವಗಳಿಗೆ ಹೋಲಿಸಿ ನೋಡಲಿದ್ದೇವೆ. ಇದು ಬರೀ ಇತಿಹಾಸದ ಪಾಠ ಅಲ್ಲ, ಇಂದಿನ ನಮ್ಮ ಜಗತ್ತಿಗೂ ಅತ್ಯಗತ್ಯವಾಗಿ ಬೇಕಾಗಿರುವ ಒಂದು ವಾಸ್ತವಿಕ ಪಾಠ. ಮುಂದಿನ ಕೆಲವು ನಿಮಿಷಗಳಲ್ಲಿ ನಾವು ದುಡಿಮೆಯ ಅರ್ಥ, ವೃತ್ತಿ ಸಮಾನತೆ, ಕೆಲಸದ ಮನೋವಿಜ್ಞಾನ, ಅರ್ಥಶಾಸ್ತ್ರ ಮತ್ತು ದಾಸೋಹ ಹಾಗೂ ಬಸವಣ್ಣನವರ ಅಮರ ದಾರ್ಶನಿಕತೆಯ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಸರಿ, ನಮ್ಮ ಮೊದಲನೇ ವಿಭಾಗ ದುಡಿಮೆಯ ಅರ್ಥ. ಬದುಕುಳಿಯುವಿಕೆ, ಶೋಷಣೆ ಮತ್ತು ಘನತೆಯ ಸುತ್ತ ಇದು ಹೇಗೆ ಬೆಳೆದಿದೆ ಅಂತ ನೋಡೋಣ. ಒಮ್ಮೆ ಯೋಚಿಸಿ ನೋಡಿ, ಮೂಲತಃ ದುಡಿಮೆ ಅಂದ್ರೆ ಏನು? ನಾವೇಕೆ ದುಡಿಬೇಕು? ಆರಂಭದಲ್ಲಿ ಕೇವಲ ಹೊಟ್ಟೆಪಾಡಿಗಾಗಿ ಹಸಿವು ನೀಗಿಸಿಕೊಳ್ಳಲು ಶುರುವಾದ ಈ ಪ್ರಕ್ರಿಯೆ ಹೋಗ್ತಾ ಹೋಗ್ತಾ ಏನಾಯ್ತು ಗೊತ್ತಾ? ದೈಹಿಕ ಶ್ರಮ ಪಡುವವರನ್ನು ಕೀಳಾಗಿ ನೋಡುವ ಮಟ್ಟಕ್ಕೆ ಒಂದು ಶ್ರೇಣೀಕೃತ ವ್ಯವಸ್ಥೆಯಾಗಿ ಬದಲಾಯಿತು. ಇದು ನಾವು ನಿಜಕ್ಕೂ ಕೇಳ್ಕೊಳ್ಬೇಕಾದ ಮೂಲಭೂತ ಪ್ರಶ್ನೆ ಅಲ್ವಾ? ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗಮನಿಸಿ. ಪಾಶ್ಚಾತ್ಯ ಜಗತ್ತಿನಲ್ಲಿ 1886ರ ಚಿಕಾಗೋ ಹೋರಾಟದ ಬಗ್ಗೆ ನಾವು ಕೇಳಿದ್ವಿ. ಅದು ದಿನಕ್ಕೆ 8 ಗಂಟೆಗಳ ಕೆಲ್ಸ ಬೇಕು ಅನ್ನೋ ಭೌತಿಕ ಹಕ್ಕುಗಳಿಗಾಗಿ ನಡೆದಿದ್ದು. ಆದರೆ ಅದಕ್ಕೂ ಬರೋಬ್ಬರಿ 700 ವರ್ಷಗಳ ಹಿಂದೆಯೇ ನಮ್ಮ 12ನೇ ಶತಮಾನದ ಕಲ್ಯಾಣದಲ್ಲಿ ಏನಾಗಿತ್ತು ಗೊತ್ತಾ? ಬಸವಣ್ಣನವರು ಕಾರ್ಮಿಕರ ಆಂತರಿಕ ಘನತೆಗಾಗಿ ಅತಿ ದೊಡ್ಡ ಕ್ರಾಂತಿಯನ್ನೇ ಹುಟ್ಟುಹಾಕಿದ್ರು. ಆ ಕಾಲದ ಶರಣರಿಗೆ ಕೆಲ್ಸ ಅಂದ್ರೆ ಬರೀ ಹಣ ಮಾಡೋದಾಗಿರ್ಲಿಲ್ಲ. ಎನ್ನ ಕಾಯಕವೇ ದೈವ ಅನ್ನೋದೇ ಅವರ ಗಟ್ಟಿ ನಿಲುವಾಗಿತ್ತು. ಇದಕ್ಕೆ ನುಲಿಯ ಚಂದಯ್ಯನವರ ಕಥೆಗಿಂತ ಬೆಸ್ಟ್ ಉದಾಹರಣೆ ಬೇಕಾ? ಅವರು ನದಿಯಲ್ಲಿ ಹುರಿ ಹೊಸೆಯುವ ಕಾಯಕ ಮಾಡ್ತಿದ್ದಾಗ ಅವರ ಇಷ್ಟಲಿಂಗವೇ ನೀರಿಗೆ ಬಿದ್ದರೂ ಅವರು ತಮ್ಮ ಕೆಲಸ ನಿಲ್ಲಿಸಿಲ್ಲ. ದೇವರೇ ಆದರೂ ದುಡ್ದೇ ತಿನ್ಬೇಕು ಅನ್ನೋ ಅವರ ವಾದ ಇದೆಯಲ್ಲ, ಅದು ಕಾಯಕ ಯೋಗದ ಅದ್ಭುತ ನಿದರ್ಶನ. ಈಗ ಎರಡನೇ ವಿಭಾಗಕ್ಕೆ ಬರೋಣ. ಘನತೆಯೇ ಮೇಲು. ಇಲ್ಲಿ ಸಮಾಜಶಾಸ್ತ್ರ ಮತ್ತು ವೃತ್ತಿ ಸಮಾನತೆಯ ಬಗ್ಗೆ ತಿಳ್ಕೊಳ್ಳೋಣ. ನಾವೆಲ್ಲ ಅರ್ಥಶಾಸ್ತ್ರಜ್ಞ ಆಡಮ್ ಸ್ಮಿತ್ ಅವರ ಶ್ರಮ ವಿಭಜನೆ ಬಗ್ಗೆ ಕೇಳಿರ್ತೀವಿ. ಇದು ಕೆಲಸದ ದಕ್ಷತೆಯನ್ನ ಹೆಚ್ಚಿಸುತ್ತೆ ಅನ್ನೋದು ಅವರ ಸೈದ್ಧಾಂತಿಕ ನಿಲುವು. ಆದರೆ ಮೂಲ ಪಠ್ಯದ ಪ್ರಕಾರ ಇದು ದೈಹಿಕ ಶ್ರಮ ಮತ್ತು ಬೌದ್ಧಿಕ ಶ್ರಮದ ಕಾರ್ಮಿಕರ ನಡುವೆ ಮೇಲು ಕೀಳು ಅನ್ನೋ ಭೇದಭಾವ ಸೃಷ್ಟಿಸುತ್ತೆ. ಇದಕ್ಕೆ ವ್ಯತಿರಿಕ್ತವಾಗಿ ಬಸವಣ್ಣನವರ ಕಲ್ಯಾಣದಲ್ಲಿ ಹೇಗಿತ್ತು ಅಂದ್ರೆ, ಪ್ರಧಾನಮಂತ್ರಿಯ ಕೆಲಸಕ್ಕೂ ರಸ್ತೆ ಗುಡಿಸುವವರ ಕೆಲಸಕ್ಕೂ ಎಕ್ಸಾಕ್ಟ್ ಆಗಿ ಒಂದೇ ಮೌಲ್ಯ ಇತ್ತು. ಇಲ್ಲಿ ಕೆಲಸ ಚಿಕ್ಕದಾ ದೊಡ್ಡದಾ ಅನ್ನೋದಲ್ಲ, ಕೃತ್ಯ ಶುದ್ಧಿ ಅಂದ್ರೆ ಪ್ರಾಮಾಣಿಕತೆ ಮಾತ್ರ ಮುಖ್ಯವಾಗಿತ್ತು. ಇದನ್ನು ವಾಸ್ತವಿಕವಾಗಿ ಸಾಧಿಸಿದ್ದು ಹೇಗೆ ಅಂತ ನೀವು ಕೇಳ್ಬೋದು. ಕಲ್ಯಾಣದ ಶರಣರನ್ನೇ ನೋಡಿ. ಕ್ಷೌರಿಕ ವೃತ್ತಿ ಮಾಡ್ತಿದ್ದ ಹಡಪದ ಅಪ್ಪಣ್ಣ ಸಾಹಿತ್ಯ ನಿರ್ವಹಿಸ್ತಾ ಇದ್ರು. ಅಂಬಿಗರ ಚೌಡಯ್ಯನವರಿಗೆ ಇಡೀ ಸಮಾಜವನ್ನು ಟೀಕಿಸುವ ವಾಕ್ಸ್ವಾತಂತ್ರ್ಯ ಇತ್ತು. ಸ್ವತಃ ಪ್ರಧಾನಮಂತ್ರಿಯಾಗಿದ್ದ ಬಸವಣ್ಣ ಚಮ್ಮಾರ ಕಾಯಕದ ಮಾದಾರ ಚೆನ್ನಯ್ಯನವರನ್ನು ಅಪ್ಪುಕೊಂಡ್ರು. ಇನ್ನು ಮೇಲ್ವರ್ಗದ ಮಧುವರಸ ಮತ್ತು ಚಮ್ಮಾರ ಹರಳಯ್ಯನವರ ಕುಟುಂಬಗಳು ವೃತ್ತಿ ಆಧಾರಿತ ತಾರತಮ್ಯ ಅಳಿಸೋಕೆ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ರು ಅಂದ್ರೆ ವೃತ್ತಿ ಸಮಾನತೆ ಅನ್ನೋದು ಯಾವ ಮಟ್ಟಕ್ಕಿತ್ತು ಅಂತ ನೀವೇ ಊಹಿಸಿ. ಮೂರನೇ ವಿಭಾಗ ಕೆಲಸದ ಮನೋವಿಜ್ಞಾನ ಮತ್ತು ಆಂತರಿಕ ಸ್ಥಿರತೆ. ಒಂದ್ಕಡೆ ಕಾರ್ಲ್ ಮಾರ್ಕ್ಸ್ ಅವರ ಸಿದ್ಧಾಂತ ನೋಡಿದ್ರೆ, ಕಾರ್ಮಿಕನು ತನ್ನ ಯಂತ್ರದಿಂದ ಮಾನಸಿಕ ಲಾಟಿ ದೂರಾಗ್ತಾನೆ ಅಂದ್ರೆ ಕಾರ್ಮಿಕ ಪರಕೀಯತೆ ಆಗತ್ತೆ ಅಂತಾರೆ. ಫೆಡರಿಕ್ ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆಯ ಪ್ರಕಾರ ಕಾರ್ಮಿಕರನ್ನು ಕೇವಲ ಯಂತ್ರದ ಬಿಡಿಭಾಗಗಳಂತೆ ಮಾತ್ರ ನೋಡಲಾಗತ್ತೆ. ಆದ್ರೆ ಶರಣರು ಶ್ರಮವನ್ನು ಎಂದಿಗೂ ಮಾರುಕಟ್ಟೆಯ ಸರಕಾಗಿ ನೋಡ್ಲೇ ಇಲ್ಲ. ಮೇದಾರ ಕೇತಯ್ಯನಂತಹ ಶರಣರನ್ನೇ ನೋಡಿ ತಾವು ಬಳಸುವ ಉಪಕರಣಗಳನ್ನೇ ಅವರು ಇಷ್ಟಲಿಂಗ ಅಂತ ಪೂಜಿಸಿದ್ರು. ಇದು ಆಂತರಿಕ ಶುದ್ಧಿಗೆ ಅವರು ಕೊಟ್ಟ ಅತಿದೊಡ್ಡ ಪ್ರಾಮುಖ್ಯತೆ. ಇದರಲ್ಲೊಂದು ತುಂಬಾನೇ ಮುಖ್ಯವಾದ ಕಾನ್ಸೆಪ್ಟ್ ಇದೆ, ಅದೇ ಸಮ್ಯಗ್ಧಿ. ಪಾಶ್ಚಾತ್ಯರಲ್ಲಿ ಅಬ್ರಹಂ ಮ್ಯಾಸ್ಲೋ ಅವರ ಥಿಯರಿ ಪ್ರಕಾರ ಹೊಟ್ಟೆಪಾಡು ಮುಗಿದ ಮೇಲಷ್ಟೇ ಮನುಷ್ಯನಿಗೆ ಆತ್ಮ ಸಾಕ್ಷಾತ್ಕಾರ ಸಿಗುತ್ತೆ ಅಂತಾರೆ. ಆದರೆ ಇದು ನಿಜಕ್ಕೂ ಅದ್ಭುತ. ಶರಣರು ಬೆವರು ಸುರಿಸುವ ದೈನಂದಿನ ದೈಹಿಕ ಶ್ರಮದಲ್ಲೇ ಏಕಾಗ್ರತೆ ಮತ್ತು ಮಾನಸಿಕ ಸ್ಥಿರತೆಯನ್ನ ಕಂಡುಕೊಂಡ್ರು. ಅಂದ್ರೆ ದುಡಿಮೆಯೊಳಗೆ ಸಮ್ಯಕ್ಧಿ ಸಾಧಿಸೋದು. ಇದು ವಿಶ್ವದ ಮನೋವಿಜ್ಞಾನಕ್ಕೆ ಒಂದು ದೊಡ್ಡ ಆಶ್ಚರ್ಯ ಅಂತ ಹೇಳಬಹುದು. ಈಗ 4ನೇ ವಿಭಾಗದ ಕಡೆ ಹೋಗೋಣ. ಅರ್ಥಶಾಸ್ತ್ರ, ಪರಿಸರ ಕಾಳಜಿ ಮತ್ತು ದಾಸೋಹದ ಪರಿಕಲ್ಪನೆ. ಮೂಲಪಠ್ಯದಲ್ಲಿ ವಿವಿಧ ಆರ್ಥಿಕ ಸಿದ್ಧಾಂತಗಳನ್ನ ಹೇಗೆ ನಿಷ್ಪಕ್ಷಪಾತವಾಗಿ ವಿಶ್ಲೇಷಿಸಿದ್ದಾರೆ ಅಂತ ನಾವಿಲ್ಲಿ ಗಮನಿಸಬೇಕು. ಮಾರ್ಕ್ಸ್ವಾದವು ಸಮಾನತೆಗಾಗಿ ವರ್ಗ ಸಂಘರ್ಷವನ್ನ ಪ್ರೇರೇಪಿಸಿದ್ರೆ, ಆಡಮ್ ಸ್ಮಿತ್ ಮತ್ತು ಮ್ಯಾಕ್ಸ್ ವೆಬರ್ ಅವರ ಬಂಡವಾಳಶಾಹಿ ತತ್ವಗಳು ಸಂಪತ್ತನ್ನ ಕೂಡಿಡುವುದು ಮತ್ತು ಸ್ವಾರ್ಥದ ಮೇಲೆ ನಿಂತಿವೆ.
ಇನ್ನು ಲೋಕೋಪಕಾರಿ ಬಂಡವಾಳಶಾಹಿಯಲ್ಲಿ ದಾನ ಮಾಡ್ತೀನಿ ಏನೋ ಅಹಂಕಾರ ಇರುತ್ತೆ, ಆದರೆ ಇದಕ್ಕೆಲ್ಲ ದಾಸೋಹವನ್ನು ಪರ್ಫೆಕ್ಟ್ ಅಹಿಂಸಾತ್ಮಕ ಪರ್ಯಾಯ. ಶುದ್ಧ ಕಾಯಕದಿಂದ ಬಂದ ಸಂಪತ್ತನ್ನ ಯಾವುದೇ ಅಹಂಕಾರ ಇಲ್ಲದೆ ಸಂಪೂರ್ಣ ಶೂನ್ಯ ಭಾವದಿಂದ ಸಮಾಜಕ್ಕೆ ಹಂಚುವುದೇ ದಾಸೋಹ. ಎಷ್ಟೊಂದು ಅದ್ಭುತ ಅಲ್ವಾ? ಅಷ್ಟೇ ಅಲ್ಲ, ಇದು ಪ್ರಕೃತಿ ಜೊತೆಗಿನ ಅವರ ಒಡನಾಟವನ್ನೂ ಹೇಳುತ್ತೆ. ಥೋರ್ಸ್ಟೈನ್ ವೆಬ್ಲೆನ್ ಅವರ ಆಡಂಬರದ ಬಳಕೆ ಥಿಯರಿಯಲ್ಲಿ ದುರಾಸೆಯಿಂದ ಪ್ರಕೃತಿ ನಾಶ ಆಗುತ್ತೆ ಅಂತ ಓದಿದ್ದೀವಿ. ಆದರೆ ಇಲ್ಲಿ ಕಾಶ್ಮೀರದ ಮಹಾರಾಜನಾಗಿದ್ರೂ ಕಟ್ಟಿಗೆ ಕಡಿಯುವ ಕಾಯಕ ಆರಿಸಿಕೊಂಡ ಮೂಳಿಗೆ ಮಾರಯ್ಯ ಮತ್ತು ನೆಲದ ಮೇಲಿದ್ದ ಅಕ್ಕಿಯನ್ನ ಆರಿಸುವಾಗ್ಲೂ ಹಕ್ಕಿ ಪಕ್ಷಿಗಳಿಗೆ ಮಿಕ್ಕಿದ್ದಿರ್ಲಿ ಅಂತ ನಾಳೆಗಾಗಿ ಶೇಖರಿಸುವ ದುರಾಸೆಯನ್ನೇ ಬಿಟ್ಟ ಆಯಿದ್ದಕ್ಕಿ ಲಕ್ಕಮ್ಮ, ಇವರೆಲ್ಲ ಸುಸ್ಥಿರ ಪರಿಸರ ಕಾಳಜಿಗೆ ಅದೆಷ್ಟು ದೊಡ್ಡ ಉದಾಹರಣೆಗಳು ನೋಡಿ. ಇವತ್ತಿನ ಆಧುನಿಕ ಸ್ತ್ರೀವಾದಿ ಕಾರ್ಮಿಕ ಅರ್ಥಶಾಸ್ತ್ರವು ಮಹಿಳೆಯರ ಆರ್ಥಿಕ ಹಕ್ಕುಗಳ ಬಗ್ಗೆ ಸಾಕಷ್ಟು ತಾತ್ವಿಕ ಚರ್ಚೆ ಮಾಡುತ್ತೆ. ಆದರೆ ನಮ್ಮ 12ನೇ ಶತಮಾನದ ಶರಣೆಯರು ಅದಾಗಲೇ ಆರ್ಥಿಕ ಸ್ವಾತಂತ್ರ್ಯವನ್ನ ಪ್ರಾಕ್ಟಿಕಲ್ ಆಗಿ ಸಾಧಿಸಿದ್ರು. ಕದಿರೆಮ್ಮವ್ವೆ ಗಂಡನ ಹಂಗಿಲ್ಲದೆ ನೂಲುವ ಕಾಯಕ ಮಾಡಿದ್ರೆ, ಕೊಟ್ಟಣದ ಸೋಮಮ್ಮ ಭತ್ತ ಕುಟ್ಟುವ ಕಠಿಣ ದೈಹಿಕ ಶ್ರಮವನ್ನೇ ತನ್ನ ಆರ್ಥಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನಾಗಿ ಮಾಡಿಕೊಂಡಿದ್ಲು. ಕೊನೆಯದಾಗಿ 5ನೇ ವಿಭಾಗ, ಅಮರ ಪ್ರಾಯೋಗಿಕ ದಾರ್ಶನಿಕ ಬಸವಣ್ಣನವರ ಐತಿಹಾಸಿಕ ಕೊಡುಗೆಯ ಬಗ್ಗೆ. ಪಾಶ್ಚಾತ್ಯ ಚಿಂತಕರಾದ ಜೆರೆಮಿ ಬೆಂಥಮ್ ಅಥವಾ ರಾಬರ್ಟ್ ಓವೆನ್ ಅವರಂತ ಕಂಡ ಯುಟೋಪಿಯಾ ಅಥವಾ ಆದರ್ಶ ಸಮಾಜ ಅನ್ನೋದು ಕೇವಲ ಪುಸ್ತಕದ ಕನಸಾಗೆ ಉಳ್ಕೊಳ್ತು. ಆದರೆ ಬಸವಣ್ಣನವರ ಕಲ್ಯಾಣದ ಅನುಭವ ಮಂಟಪ ಇದೆಯಲ್ಲ, ಅದು ವಿಶ್ವದ ಮೊಟ್ಟಮೊದಲ ಯಶಸ್ವಿ ಕಾರ್ಮಿಕ ಸಂಸತ್ತುವಾಗಿ ಕೆಲಸ ಮಾಡಿತು. ಅಂದರೆ 70ಕ್ಕೂ ಹೆಚ್ಚು ಕಸುಬುದಾರರು ಒಟ್ಟಿಗೆ ಕುಳಿತು ಸಮಾನತೆಯಿಂದ ತಮ್ಮ ಜ್ಞಾನವನ್ನು ಮಂಡಿಸ್ತಿದ್ದ ಒಂದು ಜೀವಂತ ವೇದಿಕೆಯಾಗಿತ್ತು ಅದು. ಇನ್ನೊಂದು ಆಶ್ಚರ್ಯದ ಸಂಗತಿ ಏನಂದ್ರೆ, ಇವತ್ತಿನ ಆಧುನಿಕ ಕಾನೂನುಗಳಲ್ಲಿ ವಯಸ್ಸಾದ ಮೇಲೆ ನಿವೃತ್ತಿ ಅಂತ ಕೊಡ್ತಾರೆ. ಆದರೆ ಶರಣರು ಸಮಾಜಕ್ಕೆ ಎಂದಿಗೂ ಹೊರೆಯಾಗಬಾರ್ದು ಅಂತ ಸಾವು ಬರೋವರೆಗೂ ಕಾಯಕ ಮಾಡಲೇಬೇಕು ಅನ್ನೋ ಒಂದು ಕಟ್ಟುನಿಟ್ಟಿನ ಆರ್ಥಿಕ ಶಿಸ್ತನ್ನು ಅಳವಡಿಸಿಕೊಂಡಿದ್ರು. ಅದೇ ಜೀವಮಾನದ ಕಾಯಕ. ಪಾಶ್ಚಾತ್ಯ ಅರ್ಥಶಾಸ್ತ್ರ ಮನುಷ್ಯನನ್ನು ಕೇವಲ ಒಂದು ಮಾನವ ಬಂಡವಾಳವಾಗಿ ಮಾತ್ರ ನೋಡುತ್ತೆ. ಆದರೆ ಬಸವಣ್ಣನವರ ಶ್ರಮಜೀವಿಯ ದೇಹವನ್ನ ಪವಿತ್ರವಾದ ಚಲಿಸುವ ದೇಗುಲಕ್ಕೆ ಹೋಲಿಸಿದ್ರು. ಒಂದು ಕಡೆ ಕೂಡಿಟ್ಟ ಸಂಪತ್ತು ಮತ್ತು ಕೋಟೆಗಳು ಅಂದ್ರೆ ಸ್ಥಾವರ, ಅವು ಖಂಡಿತ ನಾಶವಾಗ್ತವೆ. ಆದರೆ ನಿರಂತರವಾಗಿ ದುಡಿಯುವ ಕಾರ್ಮಿಕನ ಶ್ರಮದ ಚೈತನ್ಯವೇ ಜಂಗಮ, ಅದು ಯಾವತ್ತಿಗೂ ಅಮರ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಕಾಯಕವನ್ನ ಕೇವಲ ಭೌತಿಕ ಲಾಭದ ದೃಷ್ಟಿಯಿಂದ ನೋಡದೆ ಅದನ್ನೊಂದು ಬೃಹತ್ ಸಮಾಜವಾರ್ಥಿಕ, ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಕ್ರಾಂತಿಯನ್ನಾಗಿ ಪರಿವರ್ತಿಸಿದ್ರಲ್ಲ. ಈ ಸಮಗ್ರ ದೃಷ್ಟಿಕೋನವೇ ಬಸವಣ್ಣನವರನ್ನು ಅತ್ಯಂತ ಶ್ರೇಷ್ಠ ಪ್ರಾಯೋಗಿಕ ದಾರ್ಶನಿಕರನ್ನಾಗಿ ಹಾಗೂ ಕರ್ನಾಟಕದ ಸಾಂಸ್ಕೃತಿಕ ನಾಯಕರನ್ನಾಗಿ ನಿಲ್ಲಿಸೋದು. ಈ ವಿಶ್ಲೇಷಣೆಯಿಂದ ನಾವು ತಿಳ್ಕೊಂಡ ವಿಷಯಗಳನ್ನು ನೋಡಿದಾಗ ಕೊನೆಯದಾಗಿ ಒಂದು ಅತಿ ಮುಖ್ಯವಾದ ಪ್ರಶ್ನೆ ನಮ್ಮೆದುರು ನಿಲ್ಲುತ್ತೆ. ಇವತ್ತಿನ ಜಾಗತಿಕ ಅಸಮಾನತೆ ಮತ್ತು ಆರ್ಥಿಕ ಬಿಕ್ಕಟ್ಟುಗಳನ್ನು ಬಗೆಹರಿಸಲು ನಮ್ಮ ಆಧುನಿಕ ಸಮಾಜ 12ನೇ ಶತಮಾನದ ಈ ಕಾಯಕ ಮತ್ತು ದಾಸೋಹದ ತತ್ವಗಳನ್ನು ಹೇಗೆ ಅಳವಡಿಸಿಕೊಳ್ಳಬಹುದು? ಸ್ವಲ್ಪ ಯೋಚಿಸಿ ನೋಡಿ. ಈ ಜ್ಞಾನದ ಪಯಣದಲ್ಲಿ ನಮ್ಮ ಜೊತೆ ಸೇರಿದ್ದಕ್ಕೆ ತುಂಬು ಧನ್ಯವಾದಗಳು. ಕಲಿಯುತ್ತಲೇ ಇರೋಣ.